ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಮತ್ತೊಂದು ಬೇಬಿ ಕುಷ್ನ ತೋರಿಸ್ತಾ ಇದ್ದೀನಿ. ನೀವೂ ಇದೇ ರೀತಿಯಾಗಿ ಬೇಬಿ ಕುಷ್ನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ನೀಡಲ್ಲಿಂದ ಸೀರೆಗೆ ಮೊದಲಿಗೆ ಈ ರೀತಿಯಾಗಿ ಹೋಲ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಸೂಜಿಯಿಂದ ಅಂದರೆ ನಾರ್ಮಲ್ ಸೂಜಿಯಿಂದ ಮಾಡ್ಕೊಳ್ಳೋರು ಸೂಜಿಗೆ ದಾರನ ಸೇರಿಸ್ಕೊಂಡು ನೀವು ಬೇಬಿ ಕುಚ್ಚುಗಳನ್ನ ಮಾಡ್ಕೋಬೋದು. ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ದಾರನ ಈ ರೀತಿಯಾಗಿ ಸೀರೆಯಿಂದ ಪಾಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮೊದಲಿಗೆ ಪಾಸ್ನ ಮಾಡಿಕೊಂಡು ಎಲ್ಲ ದಾರನೂ ಸಮಕ್ಕೆ ನೋಡಿಕೊಂಡು ನೀವು ಕುಚ್ಚನ್ನ ಕಟ್ಕೋಬೇಕು. ನೋಡಿ, ನಾನಿಲ್ಲಿ ಜರಿ ದಾರನ ತಗೊಂಡು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. 2ರಿಂದ 3 ಸಲ ಕುಚ್ಚನ್ನ ಕಟ್ಕೊಳ್ಳಿ. ನೋಡಿ, ನಾರ್ಮಲ್ ಬೇಬಿ ಕುಚ್ಚನ್ನ ಕಟ್ಟೋದಕ್ಕಿಂತ ಈ ರೀತಿಯಾಗಿ ನೀವು ಬೀಡ್ಸ್ಗಳನ್ನ ಹಾಕಿ ಕುಚ್ಚುಗಳನ್ನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ ಕಾಂಬಿನೇಷನ್ನಲ್ಲಿ ಟ್ರೈ ಮಾಡಿದರೆ. ನೋಡಿ, ನಾನು ಈ ರೀತಿಯಾಗಿ ಜರಿ ದಾರದಿಂದ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 150 ದಾರನ ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ 2 ನಾಟ್ನ ಹಾಕ್ಕೋಬೇಕು. 2 ನಾಟ್ನ ಹಾಕಿ ಆದಮೇಲೆ ಸೂಜಿಗೆ ನಾನಿವಾಗ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 0 ಸೈಜು ಗೋಲ್ಡ್ ಕಲರ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 150 ದಾರನ ತಗೊಂಡು ಕುಚ್ಚನ್ನ ಕಟ್ಟಿರೋದ್ರಿಂದ ನಾನು 5 ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ದಪ್ಪ ಕುಚ್ಚು ಬೇಕು ಅನ್ನೋರು 160-170 ದಾರನ ತಗೊಂಡು ಕುಚ್ಚನ್ನ ಏನು ಕಟ್ಕೊಳ್ತೀರೋ ಅವರು ಸ್ವಲ್ಪ ಬೀಡನ್ನ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀವು ಕುಚ್ಚನ್ನ ಮುಂದೆ ಬರೋ ಥರ ಬೀಡನ್ನ ಹಾಕ್ಕೊಳ್ಳಿ. ಅಥವಾ ನೀವು ಫುಲ್ ಕುಚ್ಚಿಗೂ ಸಹ ಬೀಡನ್ನ ಸೇರಿಸ್ಕೊಳ್ತೀವಿ ಅಂದರೆ ನೀವು ಫುಲ್ ರೌಂಡಿಗೂ ಅಂದರೆ ಕುಚ್ಚನ್ನ ಹಿಂಭಾಗದಲ್ಲಿ ಬರೋ ಥರನೂ ನೀವು ಬೀಡನ್ನ ಸೇರಿಸ್ಕೋಬೋದು. ನೋಡಿ, ಈ ರೀತಿಯಾಗಿ ಸೇರಿಸಿ ಆದಮೇಲೆ ನಾನು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾಟ್ನ ಹಾಕ್ಕೋಬೇಕು. ನೋಡಿ, ನಾಟ್ನ ಹಾಕಿ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ನೋಡಿ, ಸ್ಮಾಲ್ ಬೀಡ್ ಇಲ್ಲ ಅಂದರೆ 3 mm ಬೀಡನ್ನು ಸಹ ನೀವು ಸೇರಿಸ್ಕೊಂಡು ಈ ಡಿಸೈನ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾನು ಬೀಡನ್ನ ಹಾಕಿ ಆದಮೇಲೆ ಮತ್ತೆ 2ರಿಂದ 3 ಸಲ ನಾಟ್ನ ಹಾಕ್ಕೊಳ್ತೀನಿ. ಯಾಕಂದರೆ ಕುಚ್ಚು ಟೈಟಾಗಿ ಬರಲಿ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಸೂಜಿನ ಕುಚ್ಚನ್ನ ಹಿಂಭಾಗದಿಂದ ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ನಾನು 1 ಇಂಚಿಗೆ ಕುಚ್ಚನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಸ್ಮಾಲ್ ಬೀಡನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಬೇಬಿ ಕುಚ್ಚನ್ನ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದು ನೀವು 400ಇಂದ 450ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ನೀವು ಇದೇ ರೀತಿಯಾಗಿ ಸ್ಮಾಲ್ ಬೀಡನ್ನ ಸೇರಿಸ್ಕೊಂಡು ಬೇಬಿ ಕುಚ್ಚನ್ನ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.